ಪ್ರತಾಪ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಗಣ್ಯಮಾನ್ಯರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮುಖಂಡರವರೇ ಹಾಗೂ ಎಲ್ಲ ಯುವ ಮಿತ್ರರೇ ಹಾಗೂ ಮಧ್ಯಮ ಮಿತ್ರರವರೇ ಹಾಗೂ ನಮ್ಮ ಎಲ್ಲ ಠಾಣಾ ಸಿಬ್ಬಂದಿಯವರಿಗೆ ಈ ಮುಂಬರುವ 21ನೇ ತಾರೀಕು ಬರ್ತಕ್ಕಂಥ ರಂಜಾನ್ ಹಬ್ಬದ ಪ್ರಯುಕ್ತ ಹಬ್ಬಗಳು ಪ್ರತಿ ತಿಂಗಳು ಪ್ರತಿ ವರ್ಷ ಬರ್ತಾವೆ. ಆದರೆ ನಮ್ಮ ಪೊಲೀಸ್ ಇಲಾಖೆಯಿಂದ ಯಾವುದೇ ಒಂದು ಹಬ್ಬ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಪೂರ್ವಭಾವಿಯಲ್ಲಿ ಬರ್ತಕ್ಕಂಥ ಶಾಂತ ಸಭೆ ಉದ್ದೇಶ ಏನಪ್ಪ ಅಂತಂದರೆ ಈ ಹಬ್ಬಗಳನ್ನು ಮುಂಚಿತವಾಗಿ ಸುಮಾರು ವರ್ಷಗಳಿಂದ ಎಲ್ಲರೂ ಯಾವುದೇ ಹಿಂದೂ ಮುಸ್ಲಿಂ ಧರ್ಮದ ಭೇದ ಭಾವ ಇಲ್ಲದೆ ಒಂದು ಕೋಮು ಸೌಹಾರ್ದತೆಯಿಂದ ಶಾಂತಿಯ ಸಂಕೇತವಾಗಿ ನಾವು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ನಾವು ಇಲ್ಲಿವರೆಗೂ ಒಂದು ಒಳ್ಳೆಯ ರೀತಿಯ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೀವಿ. ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆಯ ನಾವು ನಮ್ಮ ಸರ್ಕಾರ ಕೇಳ್ತಾ ಇದ್ದೆವು. ಅದೇ ಜೊತೆ ನಾವು ನಮ್ಮ ಪೊಲೀಸ್ ಇಲಾಖೆಯ ಬಂದೋಬಸ್ತ್ ನಾವು ಏನು ಅವತ್ತಿನ ದಿನ ಇರಬೇಕು, ಬೆಳಗ್ಗೆ ಏನು ಬ್ಯಾರಿಕೇಡಿಂಗ್ ಆಯಿತು, ಆಮೇಲೆ ಮಾಸ್ಕ್ ಕಡೆ ಪೊಲೀಸ್ ಬಂದೋಬಸ್ತ್ ಇತ್ತು, ಹಾಗೂ ಪ್ರಮುಖ ಸರ್ಕಲ್ಗಳಲ್ಲಿ ನಮ್ಮ ಪೊಲೀಸ್ ಬಂದೋಬಸ್ತ್ ಇತ್ತು. ಅದನ್ನು ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡಿತು. ಹಾಗೆ ಟ್ರಾಫಿಕರಿಗೇನು ಸ್ವಲ್ಪ ತೊಂದರೆ ಆಗ್ತಂತ ಎಲ್ಲ ಈಗಾಗಲೇ ಸಭೆ ಮುಖಾಂತರ ಹೇಳಿದರು. ಅಲ್ಲಿ ಕೆಲವೊಂದು ನಾವು ಅಕಸ್ಮಾತ್ತಾಗಿ ಸಂದರ್ಭ ಏನಾದ್ರು ಟ್ರಾಫಿಕ್ ಬಂತಪ್ಪ ಅಂದರೆ ಒನ್ ವೇ ಮಾಡಿ ನಾವು ಅಲ್ಲಿ ಬ್ಯಾರಿಕೇಡಿಂಗ್ ಮಾಡಿಕೊಂಡು ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡ್ತೀವಿ. ಆಮೇಲೆ ಪ್ರೇಯರಲ್ಲಿ ಏನು ಇದ್ಗಾರಿ ಪ್ರೇಯರ್ ಏನು SUS ಮುಂದ್ಗಡೆ ಇದೆ, ಅಲ್ಲಿ ಸಹಿತ ಅದು ರೋಡಲ್ಲಿ ಸ್ವಲ್ಪ ಜಾಸ್ತಿ ಇದು ಮಾಡಿದ್ರೆ ಅದು ಸಿಂಗಲ್ ರೋಡ್ ನಾವು ಸ್ವಲ್ಪ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಅಂತಂದರೆ ಮುಖಂಡರ ಮೇಲೆ ನಾವು ವಿಶ್ವಾಸ ಬಿಟ್ಟೆವಪ್ಪ ಅಂತಂದರೆ 100% ಅದರ ಪ್ರಕಾರ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ದೀರಿ. ಅವ್ರಿಗೆ ನಾನು ನಮ್ಮ ಪೊಲೀಸ್ ಇಲಾಖೆಯನ್ನು ಮತ್ತೊಮ್ಮೆ ಕೃತಜ್ಞತೆಗಳು ಹೇಳ್ತಾ ಇದ್ದೇನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಮುಂಬರುವ ರಂಜಾನ್ ಹಬ್ಬ ಎಲ್ಲರೂ ಬೇರೆ ಬೇರೆ ಈಗ ನಮ್ಮ ಸಂಕೇಶ್ವರ ಟೌನಿಂದ ಅಷ್ಟೇ ಬಂದಿದ್ದೀರಿ. ಬೇರೆ ಕಡೆ ಎಲ್ಲ ನಮ್ಮ ಸುರಾಪುರದಲ್ಲಿ ಮೊನ್ನೆ ಹೋಗಿ ರಂಜಾನ್ ಹಬ್ಬದ संस्कृति है के लोग में जो परंपरा है वो हिंदू का फेस्टिवल हो या मुस्लिम का फेस्टिवल हो, सब हिंदू मुस्लिम इकट्ठा होकर हम लोग ईद मनाते हैं. इसके पहले भी मनाते आ रहे थे, इसके आगे भी ऐसा ही मनाएंगे. ऐसे करते हुए फिर एक बार आप सभी को रमज़ान और आने वाली ईद के मुबारकबाद देते हुए और कुछ आपको बताना है. ज़्यादा कुछ तो बताना नहीं रहता है. हम सब लोग इकट्ठा होकर काम करके सब और कुछ तो आपको बताना है तो सर ये मिल रहे हैं.